ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯೇ ಕಿರಿಕ್. HBR ಲೇಔಟ್ನಲ್ಲಿ ಕಟ್ಟಡ ತೆರವಿಗೆ ಎಸಿಪಿ ಉಮಾಶಂಕರ್ ಅಡ್ಡಿ. ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಸ್ಟೇಷನ್ಗೆ ಬನ್ನಿ ಅಂತ ಬಿಡಿಎ ಅಧಿಕಾರಿಗಳಿಗೆ ವಾರ್ನಿಂಗ್. ಜೆಸಿಬಿ ಡ್ರೈವರ್ ಮೇಲೂ ಹಲ್ಲೆ ನಡೆಸಿ ಎಸಿಪಿ ದರ್ಪ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಗಲಾಟೆ. ಅವಾಚ್ಯ ಶಬ್ದಗಳಿಂದ ಬೈದಾಡಿಕೊಂಡು ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ. ಇವರ ಜಗಳ ನೋಡಿ ಸ್ಟೇಷನ್ಗೆ ದೂರು ಕೊಡಲು ಬಂದವರು ಕಂಗಾಲು. ಸರ್ಕಾರದ ವಿರುದ್ಧ ಅಸ್ತ್ರಗಳನ್ನ ಸಿದ್ಧಪಡಿಸಿಕೊಂಡ ಬಿಜೆಪಿ ಜೆಡಿಎಸ್. ಕೋಲಾಹಲ ಸೃಷ್ಟಿಯಾಗುವ ಮೊದಲೇ ಪ್ರಮುಖ ಬಿಲ್ಗಳನ್ನ ಕ್ಲಿಯರ್ ಮಾಡಿಕೊಳ್ಳೋಕೆ ರಾಜ್ಯ ಸರ್ಕಾರ ಪ್ಲಾನ್. ಅಧಿವೇಶನದ ಆರಂಭದಲ್ಲೇ 2 ಸದನಗಳಲ್ಲಿ ಗ್ರೇಟರ್ ಬೆಂಗಳೂರು ವಿವಿ ಮಸೂದೆ ಸೇರಿ ಕೆಲ ಬಿಲ್ ಅಂಗೀಕಾರಕ್ಕೆ ಸಿದ್ಧತೆ. ಮದುವೆ ನೆಪದಲ್ಲಿ ಬಿಜೆಪಿ ಭಿನ್ನಮತೀಯರ ಗೌಪ್ಯ ಸಭೆ. ತಿಪಟೂರಿನಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ಮನೆಯಲ್ಲಿ ಸೇರಿದ ಭಿನ್ನಮತೀಯರು. ಯತ್ನಾಳ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಭಾಗಿ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಶಾಸಕ ನರೇಂದ್ರ ಸ್ವಾಮಿ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಹೈಕಮಾಂಡ್ ಸಿಎಂಗೆ ಬಿಟ್ಟಿದ್ದು. ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಸಚಿವ ಸಂಪುಟದ ಪುನರ್ರಚನೆ ಸುಳಿವು ಕೊಟ್ಟ ಶಾಸಕ ಎಆರ್ ಕೃಷ್ಣಮೂರ್ತಿ. ನನಗೂ ಸಚಿವ ಸ್ಥಾನ ನಿಭಾಯಿಸುವ ಬುದ್ಧಿಶಕ್ತಿ ಇದೆ ಎಂದ ಕೊಳ್ಳೇಗಾಲ ಎಂಎಲ್ಎ. ವಕ್ಫ್ ಬೋರ್ಡ್ ವಿರುದ್ಧ ಸಿಡಿದೆದ್ದ ಬಿಜೆಪಿ ಪಾಳ್ಯ. ಇವತ್ತು ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಕಮಲ ರಣಕಹಳೆ. ಆರ್ ಅಶೋಕ್ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. ವಕ್ಫ್ ಆಸ್ತಿಯನ್ನ ಹಿಂದೂ ಧಾರ್ಮಿಕ ಕೇಂದ್ರಗಳು ಒತ್ತುವರಿ ಮಾಡಿಲ್ಲ. ಕೆಲವು ರಾಜಕಾರಣಿಗಳು ಪ್ರಬಲ ಅಲ್ಪಸಂಖ್ಯಾತರಿಂದ ಒತ್ತುವರಿ. ನನ್ನ ವರದಿ ತನಿಖೆ ಮಾಡಿದ್ರೆ ಬಹಳಷ್ಟು ಜನ ಜೈಲಿಗೆ ಹೋಗ್ತಾರೆ. ಸರ್ಕಾರದ ವಿರುದ್ಧ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪ್ಪಾಡಿ ವಾಗ್ದಾಳಿ. ಜನರ ಕೆಲಸ ಮಾಡ್ಕೊಡ್ದಿದ್ರೆ ನಿನ್ನನ್ನ ಸಸ್ಪೆಂಡ್ ಮಾಡಿಸ್ತೀನಿ. ನೀನು ಹಕ್ಕುಪತ್ರ ಕೊಡ್ದಿದ್ರೆ ನಾನೇ ನಿಮ್ಮ ಆಫೀಸ್ಗೆ ಬರ್ತೀನಿ. ಚಿತ್ರದುರ್ಗದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಎಇಗೆ ಸಂಸದ ಗೋವಿಂದ ಕಾರಜೋಳ ಫುಲ್ ಕ್ಲಾಸ್. ಹೈವೇನಲ್ಲಿ ನಿಲ್ಲದ ರಾಜಕೀಯ ಪುಡಾರಿಗಳ ಪುಂಡಾಟ. ಟೋಲ್ ಹಣ ಕಟ್ಟೋಕೆ ಧಿಮಾಕು ದೌಲತ್ತು. ಗಾಣಂಗೂರು ಟೋಲ್ನಲ್ಲಿ ಕಾಂಗ್ರೆಸ್ ಮುಖಂಡನಿಂದ ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ. ಸ್ಥಳಕ್ಕೆ ಬಂದರೂ ದೂರು ದಾಖಲಿಸಿಕೊಳ್ಳದ ಪೊಲೀಸರು. ಮನೆಯಲ್ಲಿ ಸಿಕ್ಕ ಪ್ರತಿ ಪೈಸೆಗೂ ಲೆಕ್ಕ ಕೇಳುತ್ತಿರುವ ಲೋಕಾಯುಕ್ತ. ರೇಡ್ ಬಳಿಕ ನಗದು, ಹಣ, ಚಿನ್ನ, ಬೆಳ್ಳಿ, ಆಸ್ತಿ ಪತ್ರಗಳ ಪರಿಶೀಲನೆ. ಸರಿಯಾದ ದಾಖಲೆ ನೀಡಲಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ಕಂಟಕ. ದರ್ಶನ್ ಮಧ್ಯಂತರ ಬೇಲ್ ರದ್ದು ಕೋರಿ ಮೇಲ್ಮನವಿ ಅರ್ಜಿ ರೆಡಿ. ಇವತ್ತು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಆಪರೇಷನ್ ಟೆನ್ಷನ್, ರೆಗ್ಯುಲರ್ ಬೇಲ್ ಅರ್ಜಿ ಚಿಂತೆ. ತ್ರಿಶಂಕು ಸ್ಥಿತಿಯಲ್ಲಿ ಕೊಲೆ ಕೇಸ್ನ ಆರೋಪಿ. ಸಿಐಡಿ ಟೀಮ್ನಿಂದ ಜೆನ್ನಿ ಕಂಪನಿ ವಂಚನೆ ಪ್ರಕರಣದ ತನಿಖೆ ಜಾಡು ಹಿಡಿದು ಆಂಧ್ರ ಪ್ರದೇಶದ ನೆಲ್ಲೂರಿಗೂ ಭೇಟಿ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಥಾರ್ ಸೇರಿ 3 ಕಾರ್ಗಳು ಸೀಸ್. ಬೆಂಗಳೂರಿನ ಕೆಲ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಊಟ ಸ್ಥಗಿತ. 6-7 ತಿಂಗಳಿಂದ ವೇತನ ಸಿಗದೆ ಸಿಬ್ಬಂದಿ ಕಂಗಾಲು. ಕೆಲಸಕ್ಕೆ ಗೈರಾದ ಹಿನ್ನೆಲೆ ಇಂದಿರಾ ಕ್ಯಾಂಟೀನ್ಗಳು ತಾತ್ಕಾಲಿಕ ಬಂದ್. ಸಮಯಕ್ಕೆ ಆಂಬ್ಯುಲೆನ್ಸ್ ಸಿಗದೆ ಪರದಾಡೋ ರೋಗಿಗಳು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮಾತ್ರ ಆಂಬ್ಯುಲೆನ್ಸ್ ಲಗೇಜ್ ವಾಹನ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಚೇರ್ಗಳನ್ನು ಸಾಗಿಸಿದ ಸಿಬ್ಬಂದಿ. ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ. ಜೀವದ ಹಂಗು ತೊರೆದು ನದಿ ದಾಟಿ ಶಾಲೆಗೆ ಹೋಗುವ ಮಕ್ಕಳು. ಎದೆ ಜಲ್ ಅನ್ನಿಸುತ್ತೆ ವಿದ್ಯಾರ್ಥಿಗಳು ನದಿ ದಾಟುವ ದೃಶ್ಯ. ಬಳ್ಳಾರಿಯ ಬೆಣಕಲ್ಲು ಮತ್ತು ಬಾಣಾವರ ಮಧ್ಯದಲ್ಲಿರೋ ನದಿಯಲ್ಲಿ ಜೀವ ಭಯದಲ್ಲೇ ಜನರ ಓಡಾಟ. ಮಧ್ಯಪ್ರಾಚ್ಯ ರಾಜ್ಯಗಳಲ್ಲಿ ಯುದ್ಧದ ಕಾರ್ಮೋಡ. ಇಸ್ರೇಲ್ ಪ್ರಧಾನಿ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟ್. ಯುದ್ಧ ಅಪರಾಧ
ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದ ಅಡಿ ಅರೆಸ್ಟ್ಗೆ ಸೂಚನೆ. ಧನುಷ್ ನಯನತಾರಾ ಡಾಕ್ಯುಮೆಂಟರಿ ವಿವಾದದ ಬಳಿಕ ಮುಖಾಮುಖಿ. ಮದುವೆ ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡ ನಟ ನಟಿ. ಅಕ್ಕಪಕ್ಕ ಕುಳಿತಿದ್ರು, ಮುಖವನ್ನು ಕೂಡ ನೋಡದ ತಮಿಳು ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.